ದೇವರು ನಮಗೋಸ್ಕರ ಅದ್ಭುತವಾದ ಔತಣವನ್ನು ಸಿದ್ಧಪಡಿಸಿದ್ದಾನೆ. ಅದೇನೆಂದು ಬಲ್ಲಿರಾ? ನೋಡೋಣ ಬನ್ನಿ. ಆತ್ಮೀಯ ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಇಂದಿನ ಅಧ್ಯಯನದಲ್ಲಿ ಯೇಸು ಕ್ರಿಸ್ತನ ವಿಷಯವಾದ ಅದ್ಭುತವಾದ ಸಂಗತಿಗಳನ್ನು ತಿಳಿದುಕೊಳ್ಳಲಿರುವೆವು. ಪ್ರಿಯರೇ, ತಗ್ಗಿನ ತಾವರೆ, ಮರಗಳ ನಡುವಿನ ಸೇಬು, ಔತಣ ಶಾಲೆ ಇವುಗಳ ಬಗ್ಗೆ ದೇವರ ವಾಕ್ಯದ ಅರ್ಥ ವಿವರಣೆಗಳನ್ನು ಅರಿತುಕೊಳ್ಳಲು ಪ್ರಾರಂಭದಿಂದ ಕೊನೆಯವರೆಗೆ ಕಾರ್ಯಕ್ರಮವನ್ನು ವೀಕ್ಷಿಸಿರಿ. ನೀವು ಹೊಂದಿಕೊಂಡಂಥ ಸತ್ಯಗಳನ್ನು ಕರೆ ಮಾಡಿ ನಮಗೆ ತಿಳಿಯಪಡಿಸಿರಿ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳಂಥ ನಮ್ಮ ತಂದೆಯೇ, ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ಇಷ್ಟೊಂದು ಶ್ರೇಷ್ಠವಾದಂಥ ಸಮಯವನ್ನು ನಮಗೆ ಕೊಡ್ತಾ ಇದ್ದಿ, ದೇವರ ಜೀವವುಳ್ಳ ವಾಕ್ಯಗಳನ್ನು ಧ್ಯಾನಿಸುವಂತೆ ಸಹಾಯ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಸ್ತೋತ್ರ. ಪರಮಗೀತೆಯ ಪುಸ್ತಕದಲ್ಲಿ ಅಡಕವಾಗಿರುವಂಥ ಅನೇಕ ಆತ್ಮಿಕ ಸಂಗತಿಗಳನ್ನು ನಾವು ಕಲಿತುಕೊಳ್ಳುವಂತೆ ಸಹಾಯ ಮಾಡಿದ್ದಿ. ಸ್ತೋತ್ರ ಕರ್ತನೆ. ನಮ್ಮ ಪ್ರೀತಿಯ ಬಾಂಧವರೆಲ್ಲರನ್ನೂ ಆಶೀರ್ವದಿಸು. ವ್ಯಕ್ತಿಗತವಾಗಿಯೂ ಕುಟುಂಬವಾಗಿಯೂ ಆಶೀರ್ವದಿಸು. ಯಾರ್ಯಾರು ಉದ್ಯೋಗವಿಲ್ಲದೆ ಕಷ್ಟಪಡ್ತಾ ಇದ್ದಾರೋ ಅವರಿಗೆ ಉದ್ಯೋಗಗಳನ್ನು ದಯಪಾಲಿಸು. ಯಾರ್ಯಾರು ಶಾಲಾ ಕಾಲೇಜುಗಳಲ್ಲಿ ಓದ್ತಾ ಇದ್ದಾರೋ ಅವ್ರಿಗೆ ಬೇಕಾದಂಥ ಜ್ಞಾನವನ್ನು ಕೊಡು ಸ್ವಾಮಿ. ಹೀಗೆ ಒಬ್ಬೊಬ್ಬರನ್ನು ಆಶೀರ್ವದಿಸು. ನಿನ್ನ ವಾಕ್ಯದಲ್ಲಿ ಬೆಳೆಸಬೇಕೆಂದು ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು. ಕೀರ್ತನೆ 23:4. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಪರಮಗೀತ ಪುಸ್ತಕದ 2ನೇ ಅಧ್ಯಾಯವನ್ನು ಧ್ಯಾನ ಮಾಡೋಣ. ಪ್ರಿಯರೇ, ಶಾರೋನಿನ ಗುಲಾಬಿ ಹೂ ಎಂಬ ವಿಚಾರವನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಪರಮಗೀತ 2ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ನಾನು ಬಯಲಿನ ನೆಲಸಂಪಿಗೆ, ತಗ್ಗಿನ ತಾವರೆ ಎಂಬುದಾಗಿ. ಈ ವಚನದ ಕುರಿತ ವಿವರಣೆಯ ಮುದ್ರಿತ ಪ್ರತಿಯಲ್ಲಿ ಮದಲಗಿತ್ತಿ ಮಾತನಾಡುತ್ತಿದ್ದಾಳೆಂತಲೂ ಆಕೆ ಹೊಗಳಿಕೊಳ್ಳದೆ ವಾಸ್ತವವನ್ನೇ ತಿಳಿಸಿ ಆ ದೇಶದ ಹೂಗಳಿಗೆ ಹೋಲಿಸಿಕೊಳ್ಳುತ್ತಿದ್ದಾಳೆಂದು ಹೇಳಿದೆ. ಹೊಸ ಭಾಷಾಂತರಗಳಲ್ಲಿ ಆಕೆಯೇ ಮಾತನಾಡುತ್ತಿದ್ದಾಳೆಂದು ಸೂಚಿತವಾಗಿದೆ. ಆದರೆ ಈಗ ಅದು ಆಕೆಯ ಸ್ವರವೆಂದು ನಾನು ಹೇಳಲಾರೆ. ಆದರೆ ಅದು ಮದಲಿಂಗನ ಸ್ವರವಾಗಿದೆ. ಆತನೇ ಮಾತನಾಡುತ್ತಿರುವುದು. ಹೌದಾದರೆ ಇದು ಕರ್ತನಾದ ಯೇಸು ಕ್ರಿಸ್ತನ ಚಿತ್ರಣವಾಗಿದೆ. ಆತನ ಸೌಂದರ್ಯದ ವರ್ಣನೆಯಾಗಿದೆ. ನಾನು ಶಾರೋನಿನ ಗುಲಾಬಿ ಹೂ, ತಗ್ಗಿನ ತಾವರೆ. ಪ್ರಿಯರೇ, ಈ ರೀತಿ ಬೇರಾವ ಮನುಷ್ಯನೂ ಹೇಳಲಾರ. ಇವು ಕರ್ತನಾದ ಯೇಸುವಿನ ಮಾತುಗಳೇ ಆಗಿವೆ, ಹೊರತು ಮದುಮಗಳ ಮಾತುಗಳಲ್ಲ. ಹಳೆ ಭಾಷಾಂತರಗಳಲ್ಲಿ ಈ ಮಾತನ್ನು ಅರಸನೇ ನುಡಿಯುತ್ತಿದ್ದಾನೆಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಳೆಯ ಆಂಗ್ಲ ಸತ್ಯವೇದಗಳಲ್ಲಿ ಕೂಡ ಇದು ಕ್ರಿಸ್ತನ ಸ್ವರವೇ, ಮದಲಿಂಗನ ಮಾತೇ ಎಂದು ಹೇಳಿದೆ. ಸಭಾ ಪಿತೃಗಳಲ್ಲನೇಕರು ಇದನ್ನು ಕ್ರಿಸ್ತನ ಸ್ವರವೆಂದೇ ನಂಬಿದ್ದಾರೆ. ಈ ಮಾತುಗಳು ಕರ್ತನಾದ ಯೇಸುವನ್ನು ವಿವರಿಸುತ್ತದೆ. ಆತನು ಹೇಳಿದ್ದಾನೆ, ನಾನು ಸಾತ್ವಿಕನೂ ದೀನ ಮನಸ್ಸುಳ್ಳವನೂ ಆಗಿದ್ದೇನೆ ಎಂಬುದಾಗಿ. ಇದನ್ನು ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 29ನೇ ವಚನದಲ್ಲಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈ ರೀತಿಯ ಮಾತು ನನ್ನ ಬಾಯಲ್ಲಿ, ನಿನ್ನ ಬಾಯಲ್ಲಿ, ಇಲ್ಲವೇ ಗಬ್ರಿಯೇಲ ದೂತನ ಬಾಯಲ್ಲಿ ಬರುವುದಾದರೆ ಅದು ದೀನತನವಾಗಿರದೆ ಹೆಮ್ಮೆಯ ಮಾತಾಗಿರುತ್ತದೆ. ಆದರೆ ಕ್ರಿಸ್ತನ ಬಾಯಿಂದ ಬರುವ ಮಾತು ನಿಜವಾದ ದೀನತನದ್ದಾಗಿದೆ. ಯಾಕಂದರೆ ಆತನು ದೀನನಾಗುವುದಕ್ಕಾಗಿ ತನ್ನನ್ನು ತಗ್ಗಿಸಿಕೊಂಡಿದ್ದನು. ಪರಲೋಕದ ಮಹಿಮೆಯಿಂದ ಆತನು ಬಂದನು. ಪರಲೋಕಕ್ಕಿಂತ ಕಡಿಮೆಯಾದ ಯಾವುದೂ ಆತನ ಲೆಕ್ಕದಲ್ಲಿ ತಗ್ಗಿಸುವಿಕೆಯೇ ಆಗಿರುತ್ತದೆ. ಇಲ್ಲಿ ಆತನು ಹೇಳುತ್ತಾನೆ, ನಾನು ಶಾರೋನಿನ ಗುಲಾಬಿ, ತಗ್ಗಿನ ತಾವರೆ ಎಂದು. ಇವೆರಡೂ ಬಹು ವಿಶೇಷವಾದ ಪುಷ್ಪಗಳು. ಎಲ್ಲ ಹೂಗಳಲ್ಲಿ ಗುಲಾಬಿ ಹೂ ಅದರಲ್ಲೂ ಪೂರ್ವ ದೇಶಗಳಲ್ಲಿ ಅತ್ಯುತ್ತಮವಾದದ್ದಾಗಿದೆ. ಮತ್ತು ಶಾರೋನಿನ ಗುಲಾಬಿಯು ಅಸದೃಶವಾದ ಸೌಂದರ್ಯವುಳ್ಳದ್ದಾಗಿತ್ತು. ಶಾರೋನಿನ ತಗ್ಗು ಎಂದರೆ ಯೊಪ್ಪದಿಂದ
ಹೈಫಾದವರೆಗಿನ ಕಣಿವೆ ಪ್ರದೇಶ. ಪ್ರಪಂಚದ ಅತ್ಯುತ್ತಮ ಹುಳಿ ಹಣ್ಣುಗಳು ಇಸ್ರಾಯೇಲಿನಲ್ಲಿ ಬೆಳೆಯುತ್ತವೆಂದು ನೀವು ಕೇಳಿರಬಹುದು. ಅವು ಹೆಚ್ಚಾಗಿ ಬೆಳೆಯುವುದು ಶಾರೋನ್ ಪ್ರದೇಶದಲ್ಲಿಯೇ. ಆ ಕಣಿವೆಯಲ್ಲಿ ಗುಲಾಬಿ ಹೂ ಬಹು ಅಂದವಾಗಿ ಬೆಳೆಯುತ್ತದೆ. ಕರ್ತನನ್ನು ಸೂಚಿಸುವ ಆ ಪುಷ್ಪವು ಅತೀ ಅಂದವಾದದ್ದಾಗಿತ್ತು. ಪ್ರಿಯರೇ, ಗುಲಾಬಿ ಹೂವಲ್ಲಿ ಮೂಲದಲ್ಲಿ ಮುಳ್ಳು ಇದ್ದಿರಲಿಕ್ಕಿಲ್ಲವೆಂದು ನಾನು ನೆನೆಸುತ್ತೇನೆ. ಅವು ಮುಳ್ಳಿರುವ ಹೂವಾಗಿರಬೇಕಾಗಿದ್ದಿಲ್ಲ, ಆದರೆ ಈಗ ಅವುಗಳಲ್ಲಿ ಮುಳ್ಳುಗಳಿವೆ. ಅತ್ಯಂತ ಸುಂದರವಾದ ಗುಲಾಬಿ ಕೂಡ ತನ್ನಲ್ಲಿನ ಮುಳ್ಳುಗಳಿಂದಾಗಿ ಭೂಮಿಗೆ ಬಂದ ಶಾಪವನ್ನು ನಮ್ಮ ನೆನಪಿಗೆ ತರುತ್ತದೆ. ಆದಿಕಾಂಡ 3ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸಿರಿ. ಕರ್ತನಲ್ಲಿ ಪ್ರಿಯರೇ, ಒಬ್ಬ ಪುರಾತನ ಕವಿ ಹೀಗೆ ಬರೆದಿದ್ದಾನೆ: ಅರಸನನ್ನು ಹೂಗಳಿಂದ ಅಲಂಕರಿಸಬೇಕಾಗಿದ್ದಲ್ಲಿ ಆ ಎಲ್ಲ ಹೂಗಳ ತುದಿಯಲ್ಲಿ ಗುಲಾಬಿ ಹೂವಿರಬೇಕು. ಅದು ಭೂಮಿಯ ಆಭರಣದಂತಿದೆ. ಗಿಡಗಳಲ್ಲಿ ಗಂಭೀರವೂ ಹೂಗಳ ರಾಜನೂ ಹೊಲದ ಸೌಂದರ್ಯವೂ ಆಗಿರುತ್ತದೆ ಎಂದು. ಪ್ರೀತಿಯುಳ್ಳ ದೇವಜನರೇ, ಆತನು ಅಂದರೆ ಕರ್ತನು ತನ್ನ ಶಿಷ್ಯರೊಂದಿಗೆ ಹೊಲಗಳ ನಡುವೆ ನಡೆಯುವಾಗ ಹೇಳಿದನು, ಅಡವಿಯ ಹೂಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ ಎಂಬುದಾಗಿ. ಇದನ್ನು ನಾವು ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 28ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಇಂದು ಆತನು ನಮಗೆ ಶಾರೋನಿನ ಗುಲಾಬಿಯನ್ನು ನೋಡಿರಿ ಎಂದು ಹೇಳಬಹುದು. ಅಂದರೆ ಆತನನ್ನೇ ಯೋಚಿಸಿರಿ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಇದೇ ಕಥೆಯನ್ನು ನೋಡುತ್ತೇವೆ. ಆದುದರಿಂದ ದೇವಜನರಾದ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರೇಷಿತನೂ ಮಹಾಯಾಜಕನೂ ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ ಎಂಬುದಾಗಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಪ್ರಿಯರೇ, ಕ್ರಿಸ್ತ ಯೇಸುವನ್ನು ಯೋಚಿಸಿರಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ತಗ್ಗಿನ ತಾವರೆ ಎಂಬ ವಿಚಾರವನ್ನು ನೋಡೋಣ. ನಾನು ತಗ್ಗಿನ ತಾವರೆ ಎಂಬುದಾಗಿ ನೋಡುವಾಗ ಎಸೆದ್ರಲೋನ್ ಕಣಿವೆಯ ಕುರಿತಾಗಿ ಹೇಳಿದ್ದಾಗಿರಬಹುದು. ಈ ಕಣಿವೆಯಲ್ಲಿ ಕೂಡ ಸುಂದರವಾದ ಹೂಗಳಿವೆ. ನಿಜವಾಗಿ ನೋಡಿದರೆ ಯೊಪ್ಪದ ತೀರದಲ್ಲಿ, ಯೋರ್ದಾನ್ ಕಣಿವೆಯಲ್ಲಿ, ಗಲಿಲಾಯ ಸಮುದ್ರದ ಬಳಿಯಲ್ಲೆಲ್ಲ ವಿಪುಲವಾದ ಪುಷ್ಪಗಳಿರುತ್ತವೆ. ಈ ತಗ್ಗಿನ ತಾವರೆ ಯಾವುದು? ಇದು ಯಾವ ಹೂವನ್ನು ಸೂಚಿಸುತ್ತದೆಂಬ ಬಗ್ಗೆ ತುಂಬ ಚರ್ಚೆ ನಡೆದಿದೆ. ಅದು ಬಹುಶಃ ಐರಿಸ್ ಹೂವಾಗಿರಬಹುದು. ಐರಿಸ್ ಹೂ ಆ ಪ್ರದೇಶದಲ್ಲಿ ತುಂಬ ಬೆಳೆಯುತ್ತದೆ. ನನ್ನ ಯೋಚನೆ ಪ್ರಕಾರ ಇದು ಆ ಐರಿಸ್ ಹೂವನ್ನೇ ಕುರಿತದ್ದಾಗಿದೆ. ಆತನು ಗೌರವಯುತವಾದ ಗುಲಾಬಿ ಹೂ, ದೀನತೆಯ ಐರಿಸ್ ಹೂ ಆಗಿದ್ದಾನೆ. ನಾನು ಶಾರೋನಿನ ಗುಲಾಬಿ, ತಗ್ಗಿನ ತಾವರೆ. ಪರಮಗೀತ 2ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ: ನನ್ನ ಪ್ರಿಯಳು ಮುಳ್ಳುಗಳ ಮಧ್ಯದಲ್ಲಿನ ತಾವರೆಯಂತೆ ಸ್ತ್ರೀಯರಲ್ಲಿ ಶ್ರೇಷ್ಠಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬೋನಾರ್ ಇದನ್ನು ಹೀಗೆ ಹೇಳಿದ್ದಾರೆ: ಈ ತಾವರೆಗಳ ಸಮೀಪದಲ್ಲೇ ಕೆಲವು ಮರುಭೂಮಿಯ ಮುಳ್ಳಿನ ಗಿಡಗಳು ಬೆಳೆಯುತ್ತವೆ. ಆದರೆ ಆ ಮುಳ್ಳು ಗಿಡಗಳ ನಡುವೆ ತಮ್ಮ ಹಸುರೆಳೆಗಳನ್ನು ಹರಡಿಕೊಂಡು ಈ ತಾವರೆಗಳು ಕಂಗೊಳಿಸುತ್ತವೆ. ಮುಳ್ಳುಗಳ ಮಧ್ಯದಲ್ಲಿನ ತಾವರೆಯಂತೆ ನನ್ನ ಪ್ರಿಯಳು ಸ್ತ್ರೀಯರ ನಡುವೆ ಕಂಗೊಳಿಸುತ್ತಾಳೆ. ಅಂದರೆ ಯೆರೂಸಲೇಮಿನ ಸ್ತ್ರೀಯರ ಮಧ್ಯದಲ್ಲಿ ಈ ಮೊದಲಗಿತ್ತಿಯು ಮುಳ್ಳುಗಳ ನಡುವಣ ತಾವರೆಯಂತೆ ಕಂಗೊಳಿಸುತ್ತಾಳೆ. ಪ್ರಿಯರೇ, ಕ್ರಿಸ್ತನು ತಗ್ಗಿನ ತಾವರೆಯಾಗಿದ್ದಾನೆ. ಆತನು ಶುದ್ಧನೂ ಮನೋಹರನೂ ಸುಂದರನೂ ಆಗಿದ್ದಾನೆ. ಆತನ ಮೊದಲಗಿತ್ತಿಯು ಆತನ ಮನೋಹರತೆಯ ಪ್ರತಿಬಿಂಬವಾಗಿ ತಾವರೆಯಂತೆ ಜನರಿಗೆ ಕಾಣಿಸುತ್ತಾಳೆ. ಈ ದಿನಗಳಲ್ಲಿ ಸಭೆಯು ಹೀಗೆ ಇರಬೇಕಾಗಿದೆ. ಮುಳ್ಳುಗಳಿಂದ ಕಳೆಗಳಿಂದ ಕೂಡಿದ ಲೋಕಕ್ಕೆ ಕ್ರಿಸ್ತನ ಸೌಂದರ್ಯವನ್ನು ತೋರಿಸುವಂಥದ್ದಾಗಿರಬೇಕು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಮರಗಳ ನಡವಣ, ಸೇಬು ಎಂಬ ವಿಚಾರವನ್ನು ನೋಡೋಣ. ಈಗ ಮೊದಲಗಿತ್ತಿಯು ತನ್ನ ನಲ್ಲನನ್ನು ಉದ್ಯಾನದ ಮರಗಳ ನಡವಣ ಸೇಬು ಹಣ್ಣಿನಂತೆ ಎಂದು ವರ್ಣಿಸುತ್ತಾಳೆ. ಪರಮಗೀತ 2ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಉದ್ಯಾನ ವೃಕ್ಷಗಳಲ್ಲಿ ಸೇಬು ಹೇಗೋ, ಪುರುಷರಲ್ಲಿ ನನ್ನ ಕಾಂತನು ಹಾಗೆಯೇ ಇಷ್ಟನು. ನಾನು ಅವನ ನೆರಳಿನಲ್ಲಿ ಕೂತು ಸಂತಸಗೊಂಡೆನು. ಅವನ ಫಲವು ನನ್ನ ನಾಲಿಗೆಗೆ ರುಚಿಯಾಗಿತ್ತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಕ್ರಿಸ್ತನ ಚಿತ್ರಣವಾಗಿದೆ. ಆಕೆ ಯಾವ ಮರದ ಕುರಿತು ಮಾತನಾಡುತ್ತಿದ್ದಾಳೆಂದು ನೀವು ಯೋಚಿಸಬಹುದು. ನಿಜವಾಗಿ ನೋಡಿದರೆ ಆ ದೇಶದಲ್ಲಿ
ಸೇಬು ಮರಗಳು ಬೆಳೆಯುವುದಿಲ್ಲ. ಕೆಲವು ಮರಗಳು ಬೆಳೆದರೂ ಚೆನ್ನಾಗಿ ಬೆಳೆಯುವುದಿಲ್ಲ. ಅಲ್ಲಿನ ಹವಾಮಾನ ದಕ್ಷಿಣ ಕ್ಯಾಲಿಫೋರ್ನಿಯಾದಲ್ಲಿದ್ದ ಹಾಗೆಯೇ ಇರುತ್ತದೆ. ಸೇಬು ಮರಗಳನ್ನು ಬೆಳೆಸಬಹುದು, ಆದರೆ ಅದರ ಹಣ್ಣುಗಳು ಅಷ್ಟು ಉತ್ತಮವಾಗಿರುವುದಿಲ್ಲ. ಯಾಕೆಂದರೆ ಸೇಬು ಮರಗಳಿಗೆ ತಂಪಿನ ವಾತಾವರಣ ಬೇಕಾಗುತ್ತದೆ. ಇಲ್ಲಿ ಸೇಬು ಎಂದು ಹೇಳಿರುವುದು ಒಂದು ಹುಳಿಯ ಹಣ್ಣು, ಕಿತ್ತಲೆಯೂ ಆಗಿರಬಹುದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಶಾರೋನ್ ಕಣಿವೆಯಲ್ಲಿ ಈ ರೀತಿಯ ಹಣ್ಣಿನ ಮರಗಳಿದ್ದು ಅದರಲ್ಲಿನ ಹಣ್ಣುಗಳು ಭೂಲೋಕದಲ್ಲೇ ಅತ್ಯುತ್ತಮವಾದವುಗಳಾಗಿರುತ್ತವೆ. ಅಲ್ಲಿ ಈ ಮರಗಳು ಯಾವಾಗಲೂ ಬೆಳೆಯುತ್ತಿರುತ್ತವೆ. ಅಲ್ಲಿನ ಈ ಮರಗಳನ್ನು ಕ್ಯಾಲಿಫೋರ್ನಿಯಾದಲ್ಲಿ ಬೆಳೆಸಲು ಯತ್ನಿಸಿದರು, ಆದರೆ ಅವು ಅಷ್ಟು ಒಳ್ಳೆಯದಾಗಿ ಬೆಳೆಯಲಿಲ್ಲ. ಆದರೆ ಪ್ಯಾಲೆಸ್ತೀನ್ ಅವುಗಳ ತವರಾಗಿರುತ್ತದೆ. ಅಲ್ಲಿ ಈ ಮರಗಳ ಸಾಲು ನೋಡಲು ಅಂದವಾಗಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ತೋಟಗಳಲ್ಲಿನ ಫಲ ಕೊಡದ ಮರಗಳ ನಡುವೆ ಅದ್ಭುತವಾದ ಫಲಭರಿತ ಮರದಂತೆ ಕ್ರಿಸ್ತನಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಔತಣ ಶಾಲೆ ಎಂಬ ವಿಚಾರವನ್ನು ನೋಡೋಣ. ಪರಮಗೀತ 2ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಅವನು ನನ್ನನ್ನು ಔತಣ ಶಾಲೆಗೆ ಬರಮಾಡಿಕೊಂಡನು, ನನ್ನ ಮೇಲೆ ಅವನು ಎತ್ತಿದ ಧ್ವಜವು ಪ್ರೀತಿಯೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಭಾಗದಲ್ಲಿ ಶುಲೇಮ್ಯಳ ಹೃದಯವನ್ನು ಗೆದ್ದ ಕುರುಬನ ಹಾಗೂ ಮುಂದೆ ಅವನು ಅರಸನಾಗಿ ಬರುವ ಕಥೆಯಿದೆ. ಈ ಅರಸನಾದ ಸೊಲೊಮೋನನು ಬಂದು ಆಕೆಯನ್ನು ಯೆರೂಸಲೇಮಿನ ಅರಮನೆಗೆ ಕರೆತಂದನು. ಈಗ ಅವಳನ್ನು ಔತಣ ಶಾಲೆಗೆ ಕರಕೊಂಡು ಹೋಗುತ್ತಾನೆ. ಇದರಲ್ಲಿ ಕ್ರಿಸ್ತನ ಮೊದಲಗಿತ್ತಿಯಾದ ಸಭೆಯ ಸುಂದರ ಚಿತ್ರವಿದೆ. ಮಾತ್ರವಲ್ಲದೆ ಕ್ರಿಸ್ತನಿಗೂ ವಿಶ್ವಾಸಿಗೂ ನಡುವೆ ಇರುವ ವೈಯಕ್ತಿಕ ಸಂಬಂಧದ ಕುರಿತಾಗಿಯೂ ಇದೆ. ಅವನು ನನ್ನನ್ನು ಔತಣ ಶಾಲೆಗೆ ಕರೆತಂದನು ಎಂಬುದಾಗಿ ನೋಡುವಾಗ, ಪ್ರಿಯರೇ, ಇದು ಮುಂದೆ ನಡೆಯಲಿರುವ ಯಜ್ಞದ ಕುರಿಯ ವಿವಾಹ ಸಮಾರಂಭವನ್ನು ಮುನ್ನೋಡುವಂಥದ್ದಾಗಿದೆ. ದೇವರ ಕೃಪೆಯಿಂದಾಗಿ ವಿಶ್ವಾಸಿಗಳಾದ ನಾವು ಅದರಲ್ಲಿ ಸೇರಿರುತ್ತೇವೆ. ಆಗ ಸಂಪೂರ್ಣ ತೃಪ್ತಿಯುಂಟಾಗುತ್ತದೆ. ಆದರೆ ಆತನು ಈಗಾಗಲೇ ನನ್ನನ್ನು ರಕ್ಷಣೆ ಎಂಬ ಊಟದ ಮೇಜಿಗೆ ಕರೆತಂದಿದ್ದಾನೆ. ಆತನೊಂದಿಗೆ ಅನ್ಯೋನ್ಯತೆಯಲ್ಲಿ ಸೇರಿಸಿದ್ದಾನೆ. ಆತನು ನನ್ನೆದುರಿಗೆ ದೇವರ ವಾಕ್ಯದ ಔತಣವನ್ನು ಸಿದ್ಧಪಡಿಸುತ್ತಾನೆ. ಉಂಡು ತೃಪ್ತನಾಗಬೇಕೆಂದು ನನಗೆ ಹೇಳುತ್ತಾನೆ. ಆತನು ಒಳ್ಳೆಯವುಗಳನ್ನು ನನಗೆ ಉಣಬಡಿಸುತ್ತಾನೆ. ಆತನೆಷ್ಟು ಒಳ್ಳೆಯವನು, ಕೃಪಾಳವೂ ಆಗಿದ್ದಾನೆ ನೋಡಿರಿ. ಪ್ರಿಯರೇ, ನಾವು ಕರ್ತನಾದ ಯೇಸುವಿನ ಜನನದ ಕುರಿತು ಯೋಚಿಸಿ, ಆತನು ಈಗಾಗಲೇ ಒಂದು ವರ್ಗದ ಜನರಿಗೆ ಸಂತೋಷವನ್ನು ತಂದಿದ್ದಾನೆಂದು ತಿಳಿಯುತ್ತೇವೆ. ಆತನಿಗೋಸ್ಕರ ದೇವಾಲಯದಲ್ಲಿ ಕಾಯುತ್ತಿದ್ದ ವೃದ್ಧರಾದ ಸಿಮೆಯೋನನು ಅನ್ನಳೂ ಇದ್ದರು. ಆತನು ತಮ್ಮ ಜೀವಮಾನ ಕಾಲದಲ್ಲೇ ನೋಡ ಸಿಗುತ್ತಾನೆಂಬ ನಿರೀಕ್ಷೆ ಅವರಲ್ಲಿತ್ತು. ಒಂದು ದಿನ ಮರಿಯ ಯೋಸೇಪರು ಮಗುವಾದ ಯೇಸುವನ್ನು ದೇವಾಲಯಕ್ಕೆ ತರುತ್ತಾರೆ. ಆಗ ಇಬ್ಬರು ವೃದ್ಧರಿಗೆ ಆ ದಿನದಲ್ಲಿ ದೇವಾಲಯವೇ ಔತಣ ಶಾಲೆಯಾಗಿ ಬಿಡುತ್ತದೆ. ಪ್ರಿಯರೇ, ಇದಕ್ಕಿಂತಲೂ ಮೊದಲೇ ದೇವರು ಮರಿಯ ಯೋಸೇಪರನ್ನು ಔತಣ ಶಾಲೆಗೆ ಕರೆತಂದಿದ್ದನು. ಮರಿಯಳು ರಕ್ಷಕನ ತಾಯಿಯಾಗಿರುವಳೆಂದು ಕರ್ತನ ದೂತನು ಆಕೆಗೆ ತಿಳಿಸಿದಾಗ, ದಾವೀದನ ವಂಶಸ್ಥಳಾದ ತಾನು ಈ ಮಗುವಿಗೆ ತಾಯಿಯಾಗಲಿದ್ದೇನೆಂದು ತಿಳಿದಳು. ತನ್ನ ಸ್ತೋತ್ರ ಗೀತೆಯಲ್ಲಿ ಆಕೆ ಏನು ಹೇಳುತ್ತಾಳೆಂಬುದನ್ನು ಗಮನಿಸಿರಿ. ಆತನು ಹಸಿದವರನ್ನು ಮೃಷ್ಟಾನ್ನದಿಂದ ತೃಪ್ತಿಪಡಿಸಿದ್ದಾನೆ. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 53ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಆಕೆ ಪರಮಗೀತದಲ್ಲಿನ ಅದೇ ಸಂಕೇತವನ್ನು ಉಪಯೋಗಿಸಿದ್ದಾಳೆ. ಆತನು ನನ್ನನ್ನು ಔತಣ ಶಾಲೆಗೆ ಬರಮಾಡಿಕೊಂಡನು. ಕರ್ತನಲ್ಲಿ ಪ್ರಿಯರೇ, ಪರಮಗೀತ 1ನೇ ಅಧ್ಯಾಯ 4ನೇ ವಚನದಲ್ಲಿ ಈ ಯುವತಿಯ ಪ್ರಾರ್ಥನೆ ಹೀಗಿತ್ತು: ನನ್ನನ್ನು ಎಳೆ, ನಿನ್ನ ಹಿಂದೆ ಓಡಿ ಬರುವೆವು ಎಂಬುದಾಗಿ. ಈ ಅನುಭವದ ತೀವ್ರತೆಯನ್ನು ನಾವು ಅನುಭವಿಸಬೇಕಾದರೆ ದೇವರಾತ್ಮನು ನಮಗೆ ತಿಳುವಳಿಕೆ ನೀಡಿ ಕ್ರಿಸ್ತನನ್ನು ಆತನ ಸಕಲ ಮಹಿಮೆ ಸೌಂದರ್ಯಗಳಲ್ಲಿ ಕಾಣಲಿಕ್ಕಾಗುವಂತೆ ನಮ್ಮ ಕಣ್ಣುಗಳನ್ನು ತೆರೆಯಬೇಕಾಗಿದೆ. ಪ್ರಿಯರೇ, ತಪ್ಪಿಹೋದ ಮಗನಂತೆ ನಾವು ರೊಟ್ಟಿಯ ತುಣುಕುಗಳಲ್ಲಿ ತೃಪ್ತರಾಗದಿರೋಣ, ಇಲ್ಲವೇ ಹಂದಿಗಳ ಆಹಾರ ತಿನ್ನದಿರೋಣ. ದೇವರು ನಮಗೋಸ್ಕರ ಅದ್ಭುತವಾದ ಔತಣವನ್ನು ಸಿದ್ಧಪಡಿಸಿದ್ದಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ಪ್ರೀತಿಯ ಧ್ವಜ ಎಂಬ ವಿಚಾರವನ್ನು ನೋಡೋಣ. ಅವನು ನನ್ನನ್ನು ಔತಣ ಶಾಲೆಗೆ ಬರಮಾಡಿಕೊಂಡನು, ನನ್ನ ಮೇಲೆ ಅವನು ಎತ್ತಿದ ಧ್ವಜವು
ಪ್ರೀತಿಯೇ ಎಂಬುದಾಗಿ ನೋಡುವಾಗ, ಪ್ರಿಯರೇ, ಈ ಧ್ವಜವು ಈಗಲೂ ನಮ್ಮ ಮೇಲೆ ಹಾರಾಡುತ್ತಾ ಇದೆ. ಆ ದಿನಗಳಲ್ಲಿ ಧ್ವಜವೆಂದರೆ ಅನೇಕ ಅರ್ಥವಿರುತ್ತಿತ್ತು. ಯುದ್ಧಕ್ಕೆ ಹೋಗುವಾಗ ಸೈನ್ಯಗಳು ಧ್ವಜವನ್ನೆತ್ತಿಕೊಳ್ಳುತ್ತಿದ್ದರು. ಆಕೆ ನನ್ನ ಮೇಲೆ ಅವನು ಎತ್ತಿದ ಧ್ವಜವು ಪ್ರೀತಿಯೇ ಎಂದು ಹೇಳುವಾಗ ಧ್ವಜದ ಎಲ್ಲ ಅರ್ಥಗಳು ಅದರಲ್ಲಿ ಅಡಕವಾಗಿದ್ದವು. ಸೈನ್ಯದ ರೋಮನ್ನರ ದಂಡುಗಳ ಧ್ವಜವು ಯುದ್ಧದ ಮುತ್ತಿಗೆಗೆ ಸಂಕೇತವಾಗಿತ್ತು. ದೇವರ ಮಗನು ಈಗಲೂ ಯುದ್ಧಕ್ಕೆ ಹೋಗುತ್ತಿದ್ದಾನೆ. ಮಾನವರ ಆತ್ಮಗಳಿಗೆ ಒಂದು ಹೋರಾಟವಿರುತ್ತದೆ. ಪ್ರಿಯರೇ, ನಾನು ಆತನನ್ನು ಎಷ್ಟೊಂದು ವಿರೋಧಿಸಿದ್ದೆ. ಯವನಸ್ಥರ ಕೂಟಕ್ಕೆ ಹೋಗದೆ ತಪ್ಪಿಸಿಕೊಳ್ಳಲು ನಾನು ಅನೇಕ ನೆವನಗಳನ್ನು ಒಡ್ಡುತ್ತಿದ್ದೆ. ಅಲ್ಲಿಗೆ ಹೋಗುವವರು ಬರೇ ಹೇಡಿಗಳು ಎಂದು ನಾನು ನೆನೆಸುತ್ತಿದ್ದೆ. ಆದ್ದರಿಂದ ನನಗೆ ಅಲ್ಲಿಗೆ ಹೋಗಲು ಮನಸ್ಸಿರಲಿಲ್ಲ. ಆದರೆ ಆತನು ನನ್ನ ಕಣ್ಣುಗಳನ್ನು ತೆರೆದನು. ನನಗೆ ತಿಳಿಯದಂತೆ ಒಂದು ದಿನ ನಾನು ಅಲ್ಲಿದ್ದೆ ಮತ್ತು ನನ್ನ ಹೃದಯದಲ್ಲಿ ಆತನಿಗಾಗಿ ತೀರ್ಮಾನ ಮಾಡಿದೆ. ಆತನು ನನ್ನ ಮೇಲೆ ಎತ್ತಿದ ಧ್ವಜವು ಜಯದ್ದೇ. ಪ್ರಿಯರೇ, ಧ್ವಜವು ನಮಗೆ ಆಶ್ರಯದ ಸಂಕೇತವೂ ಆಗಿರುತ್ತದೆ. ಕರ್ತನಾದ ಯೇಸು ಈ ಲೋಕಕ್ಕೆ ಬಂದಾಗ ತಂದೆ ದೇವರು ಹೀಗೆ ಹೇಳಿದನು, ಈತನು ಪ್ರಿಯನಾಗಿರುವ ನನ್ನ ಮಗನು. ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 17ನೇ ವಚನದಲ್ಲಿ ನಾವಿದನ್ನು ನೋಡುತ್ತೇವೆ. ಆತನ ಕಾಲವು ಬರುವ ತನಕ ಯೇಸುವಿನ ವಿರೋಧಿಗಳು ಯಾರೂ ಆತನನ್ನು ಮುಟ್ಟಲಾಗಲಿಲ್ಲ. ಆತನು ಕಾಯಲ್ಪಟ್ಟಿದ್ದನು. ಆದರೆ ಸಮಯ ಬಂದಾಗ ಅವರು ಆತನನ್ನು ಹಿಡಿದು ಕ್ರೂಜೆಗೆ ಹಾಕಿದರು. ಅದು ಎಷ್ಟು ಭಯಂಕರವಾದದ್ದೆಂದು ನಮಗೆ ಅರ್ಥವಾಗಲಿಕ್ಕಿಲ್ಲ. ಆ ಗಳಿಗೆಯಲ್ಲಿ ಆತನು, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿದ್ದೀ ಎಂದು ಕೂಗಿಕೊಂಡನು. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 46ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಆದರೆ ದೇವರಿಗೆ ತನ್ನ ಮಗನಲ್ಲಿ ಇನ್ನೂ ಪ್ರೀತಿಯಿತ್ತು. ಆತನ ವೈರಿಗಳು ದೇವರು ಆತನ ಕೈಬಿಟ್ಟಿದ್ದಾನೆಂದು, ತಾವು ಈಗ ಆತನನ್ನು ಮನಬಂದಂತೆ ಶಿಕ್ಷಿಸಬಹುದೆಂದೂ ತಿಳಿದಿದ್ದರು. ಅವನು ದೇವರಲ್ಲಿ ಭರವಸವಿಟ್ಟಿದ್ದಾನೆ. ದೇವರು ಅವನಲ್ಲಿ ಇಷ್ಟಪಟ್ಟರೆ ಈಗ ಅವನನ್ನು ಬಿಡಿಸಲಿ, ತಾನು ದೇವರ ಮಗನಾಗಿದ್ದಾನೆಂದು ಹೇಳಿದನಲ್ಲ ಎಂದು ಹಾಸ್ಯದಿಂದ ಮಾತನಾಡುತ್ತಿದ್ದರು. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 43ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ದೇವರು ಆತನನ್ನು ಮೆಚ್ಚಿದ್ದರಿಂದ ಸತ್ತವರೊಳಗಿಂದ ಎಬ್ಬಿಸಿದನು, ಮರಣದಿಂದ ತಪ್ಪಿಸಿದನು. ಈಗ ಈ ರಕ್ಷಣೆ ಹಾಗೂ ಆಶ್ರಯವು ಆತನವರೆಲ್ಲರ ಮೇಲೆಯೂ ಚಾಚಿರುತ್ತದೆ. ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು, ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು ಎಂಬುದಾಗಿ ಫಿಲಿಪ್ಪರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯ ಸ್ನೇಹಿತರೆ, ಆತನು ನಿಮ್ಮನ್ನು ಕಾಯುತ್ತಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ಅನುರಾಗದ ಅಸ್ವಸ್ಥ ಎಂಬ ವಿಚಾರವನ್ನು ನೋಡೋಣ. ಪರಮಗೀತ 2ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ, ನಾನು ಅನುರಾಗದಿಂದ ಅಸ್ವಸ್ಥಳಾಗಿದ್ದೇನೆ. ದೀಪದ್ರಾಕ್ಷಿಯಿಂದ ನನ್ನನ್ನು ಉಪಚರಿಸು, ಸೇಬು ಹಣ್ಣುಗಳಿಂದ ನನ್ನನ್ನು ಆದರಿಸು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ರಕ್ಷಿಸಲ್ಪಟ್ಟ ಆತ್ಮವನ್ನು ಪವಿತ್ರಾತ್ಮನು ಕ್ರಿಸ್ತನೊಂದಿಗೆ ತೃಪ್ತಿಕರವಾದ ವೈಯಕ್ತಿಕ ಸಂಬಂಧಕ್ಕೆ ನಡೆಸುತ್ತಾನೆ. ಮತ್ತೊಮ್ಮೆ ಹೇಳುತ್ತಾನೆ, ಕ್ರಿಸ್ತನು ನಿನಗಾಗಿ ಮಾಡಿದ್ದರ ವಿಷಯದಲ್ಲಿ ದೇವರಿಗೆ ತೃಪ್ತಿಯುಂಟಾಗಿದೆ. ಪ್ರಿಯ ಮಿತ್ರನೇ, ನಿನಗೆ ತೃಪ್ತಿಯಾಗಿದೆಯೋ? ನೀನು ಕ್ರಿಸ್ತನಲ್ಲಿ ಸಂತೋಷ, ಉತ್ಸಾಹ, ತೃಪ್ತಿಗಳನ್ನು ಹೊಂದಿದ್ದೀಯೋ? ಈ ಪರಮಗೀತ ಪುಸ್ತಕವನ್ನು ಓದಿ ಧ್ಯಾನಿಸು. ಶತಮಾನಗಳಿಂದಲೂ ದೇವರ ಮಹಾಭಕ್ತರು ಈ ಪುಸ್ತಕದ ಧ್ಯಾನದಲ್ಲಿ ಸಮಯ ಕಳೆದರು. ಮೂಡಿ, ಮೆಕ್ಕೆಯ್ನಂಥವರು. ವೈಯಕ್ತಿಕವಾಗಿ ನಾನು ಈ ಪುಸ್ತಕದೊಂದಿಗೆ ಕಳೆದ ಸಮಯ ಬಹಳ ಕಡಿಮೆ, ಆದರೆ ಅದು ಬಹು ಅರ್ಥವತ್ತಾಗಿದೆ. ಕರ್ತನಲ್ಲಿ ಪ್ರಿಯರೇ, ಅನೇಕ ಅದ್ಭುತ ಸಂಗತಿಗಳನ್ನು ಬರೆದಿರುವ ಎರ್ಸ್ಕಿನ್ ಅವರು ಇದನ್ನು ಹೀಗೆ ಹೇಳಿದ್ದಾರೆ, ನಾನು ಪೂರ್ತಿ ತುಂಬಿಕೊಂಡಾಗ ಅದು ನನ್ನನ್ನು ಅಸ್ವಸ್ಥಗೊಳಿಸುತ್ತದೆ. ಅಸ್ವಸ್ಥನಾದಾಗ ಅದು ನನ್ನನ್ನು ಪೂರ್ಣಗೊಳಿಸುತ್ತದೆ. ನಾನು ಸೋತಿದ್ದೇನೆ, ಮೂರ್ಛೆಗೊಂಡಿದ್ದೇನೆ. ಪ್ರೀತಿ ನನ್ನನ್ನು ಬಿಡಿಸಲಿ. ದೈವ ಪ್ರೀತಿಯಿಂದಾದ ಗಾಯ ಹೆಚ್ಚಿನ ದೈವ ಪ್ರೀತಿಯಿಂದ ಗುಣವಾಗಲಿ. ಮೂರ್ಛೆಗೊಳಿಸುವಷ್ಟರ ಸಂತೋಷ ಈಗಿನ ಸುಖ ಕೊಡುತ್ತದೆ. ಇನ್ನೂ ಹೆಚ್ಚಿನದು ನನ್ನನ್ನು ಕೊಲ್ಲುವುದಾದರೆ ಸಾವಿನಲ್ಲಿ ತೃಪ್ತನಾಗುತ್ತೇನೆ ಎಂಬುದಾಗಿ. ಪ್ರಿಯರೇ, ದೇವರ ಈ ಅದ್ಭುತವಾದ ಪ್ರೀತಿಯು ಒಂದು ದ್ವಂದ್ವವಾಗಿದೆ. ನಾವು ಅದಕ್ಕಾಗಿ ಹಾತೊರೆಯುತ್ತೇವೆ, ಆದರೆ ಅದರ ಪೂರ್ಣ ಮಹಿಮೆಯನ್ನು ಸಹಿಸಲಾರೆವು. ಪರಮಗೀತ 2ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅವನ ಎಡಗೈ ನನಗೆ ತಲೆಗಿಂಬಾಗಿ, ಬಲಗೈ
ತಬ್ಬುವುದಾದರೆ ಎಷ್ಟೋ ಸಂತೋಷ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆತನ ಎಡಗೈ ನನ್ನ ತಲೆಗಿಂಬಾಗಿದೆ. ಆತನು ನಮ್ಮನ್ನು ಸಂಪೂರ್ಣವಾಗಿ ರಕ್ಷಿಸಲು ಸಮರ್ಥನಾಗಿದ್ದಾನೆ. ಬಲಗೈ ನನ್ನನ್ನು ತಬ್ಬುತ್ತದೆ. ಆತನು ನಮ್ಮನ್ನು ಶೋಧನೆಗಳಿಂದ ತಪ್ಪಿಸಿ ನಮ್ಮನ್ನು ಕಾಯುತ್ತಾನೆ. ಮುಂದಕ್ಕೆ ನೋಡೋಣ. ಪರಮಗೀತ 2ನೇ ಅಧ್ಯಾಯ 7ನೇ ವಚನವನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆರೂಸಲೇಮಿನ ಸ್ತ್ರೀಯರೇ, ಉಚಿತ ಕಾಲಕ್ಕೆ ಮುಂಚೆ ಪ್ರೀತಿಯನ್ನು ಹುಟ್ಟಿಸಿ ಬೆಳೆಯಿಸಬಾರದೆಂದು ಅಡವಿಯ ಹುಲ್ಲೆಗಳ ಮೇಲೆಯೂ ಹರಿಣಿಗಳ ಮೇಲೆಯೂ ನಿಮ್ಮಿಂದ ಪ್ರಮಾಣ ಮಾಡಿಸುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಆತನನ್ನು ಎಚ್ಚರಗೊಳಿಸುವಂತಾದು ಯಾವುದು? ನಿನ್ನೊಂದಿಗಿನ ಆತನ ಅನ್ಯೋನ್ಯತೆಯನ್ನು ಕೆಡಿಸುವಂತಾದು ಯಾವುದು? ಅದು ನಿನ್ನ ಜೀವದಲ್ಲಿನ ಪಾಪ ಹಾಗೂ ಸ್ವೇಚ್ಛಾನುಸಾರದ ಜೀವಿತ. ನಾವು ಆತನಲ್ಲಿ ಸಂತೃಪ್ತರಾಗಬೇಕು. ಮಾತ್ರವಲ್ಲದೆ ಆತನು ನಮ್ಮೊಂದಿಗೆ ಸಂತೃಪ್ತವಾಗಿಯೂ ಇರಬೇಕಾಗಿದೆ. ಈಗ ನಾವು 2ನೇ ಗೀತೆಗೆ ಬಂದಿದ್ದೇವೆ. ಸೊಲೊಮೋನನು ಬಹುಶಃ ಪ್ರಯಾಣದಲ್ಲಿ ದೂರ ಹೋಗಿರಬಹುದು. ಆತನು ಬರುವುದನ್ನು ವಧುವು ಆಶೆಯಿಂದ ಕಾಯುತ್ತಿರುತ್ತಾಳೆ. ಮದಲಿಂಗನ ಬರುವಿಕೆಯನ್ನು ಎದುರು ನೋಡುತ್ತಿರುವ ಆಕೆಯ ಹೃದಯದಲ್ಲಿರುವ ಉತ್ಸುಕತೆ ಎಷ್ಟಿರಬಹುದು? ಕ್ರಿಸ್ತನು ತನ್ನ ಸಭೆಯನ್ನು ಈ ಲೋಕದಲ್ಲಿ ಮೇಲಕ್ಕೆತ್ತುವುದಕ್ಕಾಗಿ ತಿರುಗಿ ಬರುವುದನ್ನು ಕಾಯುತ್ತಿರುವ ಸಭೆಯಲ್ಲಿ ಕೂಡ ಇದೇ ರೀತಿಯ ಕಾತರತೆ ಇರುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ಕಾಂತನ ಸಪ್ಪಳ ಎಂಬ ವಿಚಾರವನ್ನು ನೋಡೋಣ. ಪರಮಗೀತ 2ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ: ಆಗೋ ನನ್ನ ಕಾಂತನ ಸಪ್ಪಳ, ಅವನು ಬೆಟ್ಟಗಳ ಮೇಲೆ ಹಾರುತ್ತಾ ಗುಡ್ಡಗಳಲ್ಲಿ ಕುಪ್ಪಳಿಸುತ್ತಾ ಬರುತ್ತಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನನ್ನ ಕಾಂತನ ಸಪ್ಪಳ ಎಂಬುದಾಗಿ ನೋಡುವಾಗ ತನ್ನ ಕುರಿತಾಗಿ ಕರ್ತನಾದ ಯೇಸು ಹೀಗೆ ಹೇಳಿದ್ದಾನೆ: ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು. ಅವು ನನ್ನ ಹಿಂದೆ ಬರುತ್ತವೆ, ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ. ಅವು ಎಂದಿಗೂ ನಾಶವಾಗುವುದೇ ಇಲ್ಲ. ಅವುಗಳನ್ನು ಯಾರೂ ನನ್ನ ಕೈಯೊಳಗಿಂದ ಕಸಕೊಳ್ಳರು. ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 27 ಮತ್ತು 28ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ನನ್ನ ಕಾಂತನ ಸಪ್ಪಳ, ಆತನು ಬರುತ್ತಿದ್ದಾನೆ ಎಂಬುದಾಗಿ ನೋಡುವಾಗ ಸಭೆ ಮೇಲಕ್ಕೆತ್ತಲ್ಪಡುವ ಸಂದರ್ಭದಲ್ಲಿ ದೇವಕುಮಾರನ ಸ್ವರವು ಕೇಳಿ ಬರುತ್ತದೆಂಬುದನ್ನು ಯೋಚಿಸಿದ್ದೀಯೋ? ಆತನನ್ನು ಕೇಳಿದವರಿಂದ ಸಭೆ ಉಂಟಾಗಿರುತ್ತದೆ. ನಾವು ಆತನ ಮರಣ, ಸಮಾಧಿ, ಪುನರುತ್ಥಾನಗಳನ್ನು ಕೇಳಿದವರಾಗಿದ್ದೇವೆ. ಆತನಲ್ಲಿ ನಂಬಿಕೆಯನ್ನಿಟ್ಟಿದ್ದೇವೆ. ಆತನ ಸ್ವರಕ್ಕೆ ನಾವು ಕಿವಿಗೊಡುವವರಾಗಿದ್ದೇವೆ. ಆದ್ದರಿಂದ ಆತನು ಬರುವಾಗ ನಾವು ಆತನ ಸ್ವರವನ್ನು ತಿಳುಕೊಳ್ಳುತ್ತೇವೆ. ಯೇಸು ಹೇಳಿದ್ದಾನೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ. ಕುರಿಗಳಿಗೆ ಆತನು ಯಾರೆಂಬುದು ತಿಳಿದಿರುತ್ತದೆ. ಕರ್ತನಾದ ಯೇಸು ತನ್ನ ಸಭೆಯನ್ನು ಈ ಲೋಕದೊಳಗಿಂದ ತೆಗೆದುಕೊಳ್ಳಲು ಬರುವಾಗ ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಥೆಸಲೋನಿಕದವರಿಗೆ ಬರೆದ 1ನೇ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಆಜ್ಞಾಘೋಷ, ಶಬ್ದ ಹಾಗೂ ತುತ್ತೂರಿ ಇದೆಲ್ಲವೂ ಆತನ ಸಪ್ಪಳವಾಗಿದೆ. ಇಗೋ ನನ್ನ ಕಾಂತನ ಸಪ್ಪಳ. ಅದೇ ಎತ್ತಲ್ಪಡುವುದರ ಎಂಥ ಅದ್ಭುತ ಚಿತ್ರಣ! ಅವನು ಬೆಟ್ಟಗಳ ಮೇಲೆ ಹಾರುತ್ತಾ ಗುಡ್ಡಗಳಲ್ಲಿ ಕುಪ್ಪಳಿಸುತ್ತಾ ಬರುತ್ತಿದ್ದಾನೆ ಎಂಬುದಾಗಿ ನೋಡುವಾಗ ಇದು ಕಾವ್ಯಮಯವಾದ ಭಾಷೆಯಾಗಿದೆ. ಇದೊಂದು ಗೀತೆಯಾಗಿದ್ದು ಅದರ ಮೂಲಕ ದೇವರು ನಮ್ಮ ಸಂಗಡ ಮಾತನಾಡಲು ಯತ್ನಿಸುತ್ತಾನೆ. ಪ್ರಿಯರೇ, ಆತನು ತಿರುಗಿ ಬರುತ್ತಿದ್ದಾನೆ. ಆತನು ಬೆಟ್ಟಗಳ ಮೇಲೆ ಹಾರುತ್ತಾ ಪರ್ವತಗಳ ಮೇಲೆ ಕುಪ್ಪಳಿಸುತ್ತಾ ಬರುತ್ತಿದ್ದಾನೆ. ಕ್ರಿಸ್ತನು ಈ ಲೋಕಕ್ಕೆ ತಿರುಗಿ ಬರುವಾಗಿನ ದೃಶ್ಯವನ್ನು ಇದಕ್ಕಿಂತ ಹೆಚ್ಚು ಕಾವ್ಯಮಯವಾಗಿ ವರ್ಣಿಸಲು ಸಾಧ್ಯವಾಗಲಾರದು. ಪ್ರಿಯರೇ, ಈಗ ಆತನು ಸಮೀಪಕ್ಕೆ ಬಂದಿದ್ದಾನೆ. ಎನ್ನಿನಿಯನ ಸ್ವರ ಬಂಡೆ ಎತ್ತರ ಪ್ರದೇಶಗಳಲ್ಲಿ ಕೇಳುತ್ತಿದೆ. ಅಪರಾಧದ ಬೆಟ್ಟ, ದುಃಖಗಳ ಸಾಗರಗಳ ಮೇಲಿನಿಂದ ಆತನು ಹಾರುತ್ತಾ ನನ್ನ ಸಹಾಯಕ್ಕೆ ಬರುವನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಹೌದು, ನಮ್ಮ ರಕ್ಷಕನು ತಿರುಗಿ ಬರುತ್ತಾನೆ. ಆತನು ನ್ಯಾಯಾಧಿಪತಿಯಾಗಿ ಬರುತ್ತಾನೆ. ನಾವು ಆತನನ್ನು ಎದುರುಗೊಳ್ಳಲು ಸಿದ್ಧರಾಗಿದ್ದೇವೆಯೋ? ಒಂದು ವೇಳೆ ಸಿದ್ಧರಾಗಿರುವುದಾದರೆ ನಂಬಿಕೆಯಲ್ಲಿ ಆತನನ್ನೇ ದೃಷ್ಟಿಸಿ ಮುನ್ನಡೆಯೋಣ. ಸಿದ್ಧವಾಗದೇ ಇರುವುದಾದರೆ ಈ ದಿನವೇ ನಮ್ಮನ್ನು ಆತನಿಗೆ ಒಪ್ಪಿಸಿಕೊಟ್ಟು ಪಾಪ ಪರಿಹಾರದ ನಿಶ್ಚಯತ್ವವನ್ನು ಹೊಂದಿದವರಾಗಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ,
ಯೇಸು ಕ್ರಿಸ್ತನ ಸೌಂದರ್ಯದ ವಿವರಣೆಯ ಚಿತ್ರವನ್ನು ನಾವು ತಿಳಿದುಕೊಂಡೆವು. ಆತನೇ ಜೀವದ ರೊಟ್ಟಿಯಾಗಿದ್ದಾನೆ. ತೋಟದಲ್ಲಿ ಫಲ ಕೊಡದ ಮರಗಳ ಮಧ್ಯದಲ್ಲಿ ಕ್ರಿಸ್ತನು ಅದ್ಭುತವಾದ ಫಲಭರಿತ ಮರದಂತೆ ಇದ್ದಾನೆ. ಮುಂದೆ ನಡೆಯಲಿರುವ ಯಜ್ಞದ ಕುರಿಯಾದಾತನ ವಿವಾಹವನ್ನು ನೆನಪು ಮಾಡಿಕೊಂಡೆವು. ನಾವೆಲ್ಲರೂ ರಕ್ಷಣೆ ಎಂಬ ಊಟದ ಮೇಜಿನ ಅಡಿಯಲ್ಲಿ ಯೇಸು ಕ್ರಿಸ್ತನಲ್ಲಿ ಸಮೃದ್ಧಿಯ ಜೀವಿತ ಜೀವಿಸೋಣ. ಪ್ರಿಯ ವೀಕ್ಷಕರೇ, ನೀವು ಮಾಡಿದ ಪ್ರೀತಿಯ ಕರೆಗಳಿಗಾಗಿ ಕೃತಜ್ಞತೆಗಳು. ದಿನಾಲೂ ದೇವರ ವಾಕ್ಯದಲ್ಲಿ ನೆಲೆಗೊಂಡು ಜೀವಿಸಿರಿ, ಸೇವೆಯನ್ನು ಬೆಂಬಲಿಸಿರಿ. ಮತ್ತೆ ಭೇಟಿಯಾಗೋಣ. ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು.